ಸ್ಟಾಕ್ಸ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 13th of August 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ನಾನು ವಿಡಿಯೋನ ಸ್ಕಿಪ್ ಮಾಡಿದ್ದೇನೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಲೆಟ್ ಅಸ್ ಟಾಕ್ ಅಬೌಟ್ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಓಕೆನಾ? ಸೊ ಇದನ್ನ ನಾನು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ? ನೋಡ್ಕೊಳ್ಳಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನು ರೆಸಿಸ್ಟೆನ್ಸ್ 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 ಆಗಿ ಆ್ಯಕ್ಟ್ ಆಗ್ತಿತ್ತು, ಅರ್ಥ ಆಯ್ತಾ? ನೋಡಿ, ಈ ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಕೊಟ್ಟಿದೆ, ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ನೋಡಿ, ಇಲ್ಲಿರೋ ಸ್ಟಾಪ್ ಲಾಸ್, ಅರ್ಥ ಆಯ್ತಾ? ಇದು ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಆಗಬೇಕಾಗಿತ್ತು. ಆ್ಯಕ್ಟ್ ಆಗ್ತೂ ಕೂಡ ಏನಾಯಿತು ಅಂದರೆ, ಇಲ್ಲಿರೋ ಸ್ಟಾಪ್ ಲಾಸಸ್ ಈ ಕ್ಯಾಂಡಲ್ ಹಿಟ್ ಮಾಡ್ತು, ಅರ್ಥ ಆಯ್ತಾ? ಸೊ ಈ ರೆಸಿಸ್ಟೆನ್ಸ್ ಝೋನ್ನ ನೋಡಿ, ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಈ ಕ್ಯಾಂಡಲು ಬ್ರೇಕ್ ಮಾಡ್ತಿದ್ದಂಗೆ ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬೈಯರ್ಸ್ ಎಂಟರ್ ಆಗಿದ್ದಾರೆ. ಬೈಯರ್ಸ್ ಎಂಟರ್ ಆಗ್ತಿದ್ದಂಗೆ ನೋಡಿ, ಟ್ರ್ಯಾಪ್ ಟ್ರೇಡಿಂಗು ಕ್ಲಿಯರ್. ಏನಕ್ಕಂದರೆ ಈ ಇಷ್ಟು ದೊಡ್ಡ ದೊಡ್ಡ ಬಿಗ್ ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆದಾಗ, ಈ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ರೀಟೇಲ್ ಮೈಂಡ್ ಸೆಟ್ ಏನು ಹೇಳುತ್ತೆ ಅಂದರೆ, ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ, ಸೊ ಲೆಟ್ ಅಸ್ ಗೋ ಫಾರ್ ಬೈಯಿಂಗ್. ಸೊ ಇದೇ ಟ್ರ್ಯಾಪ್ ಟ್ರೇಡಿಂಗ್ ಅಂತ ಹೇಳೋದು. ಇಲ್ಲಿ ಬೈಯರ್ಸ್ ಕ್ಲಿಯರ್ ಆಗಿ ಎಂಟರ್ ಆಗಿ ನೋಡಿ, ನೆಕ್ಸ್ಟ್ ಕ್ಯಾಂಡಲ್ಲೇ ನೋಡಿ ದೊಡ್ಡ ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಇಲ್ಲಿ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಇಲ್ಲಿ ಬೈಯರ್ಸ್ದು SL ಹಿಟ್ ಆಗಿದೆ, ಬೈಯರ್ಸ್ದು SL ಹಿಟ್ ಆಗಿದೆ, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇದು ಬಂದು ಸಪೋರ್ಟ್ 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 ಸಪೋರ್ಟ್, ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅದಲ್ದೇ ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಎಳಿತೀನಿ. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹೇಳಿದ್ರೆ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ, ಅರ್ಥ ಆಯ್ತಾ? ಇಲ್ಲಿ ಇವಾಗ ಬೈಯರ್ಸ್ದು ಸ್ಟಾಪ್ ಲಾಸ್ ಹಿಟ್ ಆಯಿತು. ನೆಕ್ಸ್ಟ್ ಏನು ಮಾಡುತ್ತೆ, ಈ ಬ್ರೇಕ್ ಡೌನ್ ತೋರಿಸಿ ಸೆಲ್ಲರ್ಸ್ನ ಇನ್ವೈಟ್ ಮಾಡುತ್ತೆ. ಇನ್ವೈಟ್ ಮಾಡಿ ನೆಕ್ಸ್ಟು ವಾಪಸ್ ಮೇಲೋಗುತ್ತೆ, ಅರ್ಥ ಆಯ್ತಾ? ಇವಾಗ ಒಂದು ರೌಂಡ್ ಬೈಯರ್ಸ್ದು ಸ್ಟಾಪ್ ಲಾಸ್ ಹಿಟ್ ಆಗಿದೆ ಫಾಲ್ ಆಗಿ. ನೆಕ್ಸ್ಟ್ ಇವಾಗ ಬ್ರೇಕ್ ಡೌನ್ ತೋರಿಸಿ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ, ಈ ಝೋನ್ ಹತ್ರ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ. ಏನಕ್ಕೆ ಅಂದರೆ, ಸುಮಾರು ಜನ ರೀಟೇಲರ್ಸು ಈ ಟ್ರೆಂಡ್ ಲೈನ್ ಹಾಕೊಂಡಿರ್ತಾರೆ. ಸೊ ಇದು ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡ್ತಾರೆ, ಅರ್ಥ ಆಯ್ತಾ? ಸೊ ಇಲ್ಲಿ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ ಪ್ರೈಸು ಮೇಲೋಗುತ್ತೆ, ಅರ್ಥ ಆಯ್ತಾ? ಸೊ ನಾಳೆ ಏನು ಮಾಡಿ ಅಂದರೆ, ಐ ಟೆಲ್ ಯು ವೇರ್ ಟು ಬೈ ಆ್ಯಂಡ್ ವೇರ್ ಟು ಸೆಲ್, ಅರ್ಥ ಆಯ್ತಾ? ಸೊ ನಾಳೆ ಬೈ ಎಲ್ಲಿ ಮಾಡ್ತೀರಾ ಅಂದರೆ, ನೋಡ್ಕೊಳ್ಳಿ, ಪ್ರೈಸು ಈ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ದಟ್ ಈಸ್ ಬೈ ವೆನ್ ಪ್ರೈಸ್ ಕ್ರಾಸಸ್ 3044 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗುಣ ವೇಟ್ 3060, ಅರ್ಥ ಆಯ್ತಾ? 3060 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 2 ಈಸ್ ಗುಣ ವೇಟ್ 3070, ಅರ್ಥ ಆಯ್ತಾ? ಅಲ್ಟಿಮೇಟ್ ಟಾರ್ಗೆಟ್ ನಂಬರ್ 3 ಬಂದು 3080, ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 3044, 3060 will be our target number 1, 3070 will be our target number 2, 3080 will be our target number 3, ಅರ್ಥ ಆಯ್ತಾ? ನೆಕ್ಸ್ಟು ಸೆಲ್ಲಿಂಗ್ ಎಲ್ಲಿ ನೋಡ್ತಿದ್ದೀರಾ ಅಂದರೆ, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 3020 ಲೆವೆಲ್ಸ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಕ್ತು ಅಂದ ತಕ್ಷಣ ಸೆಲ್ಲಿಂಗ್ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ಬ್ರೇಕ್ ಡೌನ್ ತೋರಿಸಿ ಈ ಲೆವೆಲ್ಸ್ ಹತ್ರ ವಾಪಸ್ ಮಾರ್ಕೆಟ್ ಮೇಕರ್ಸ್ ಮಾರ್ಕೆಟ್ನ ಮೇಲ್ಗಡೆ ಎತ್ಕೊಂಡು ಹೋಗ್ಬೋದು. ಸೊ 3020 ಲೆವೆಲ್ಸ್ ಬ್ರೇಕ್ ಡೌನ್ ಆದರೆ ಮಾತ್ರ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗುಣ ಬೇಟ್ 3010, ಟಾರ್ಗೆಟ್ ನಂಬರ್ 2 ಈಸ್ ಗುಣ ಬೇಟ್ 3000,
ಅರ್ಥ ಆಯ್ತಾ? 3020 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 3010 will be your target number 1, 3000 will be your target number 2. ಅರ್ಥ ಆಯ್ತಾ? This was related to TCS. Now let us move on to the next stock. Okay guys, so next stock ಬಂದು ಭಾರತ್ ಫೋರ್ಜ್. ಓಕೆನಾ? ಸೊ ಗೈಸ್, ಭಾರತ್ ಫೋರ್ಜ್ ಆನ್ ಅ 15-minute ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಪ್ರೈಸ್ ಈಸ್ ಕ್ಲಿಯರ್ಲಿ ಆನ್ ಟ್ರೆಂಡ್ ಲೈನ್ ಸಪೋರ್ಟ್. ಅರ್ಥ ಆಯ್ತಾ? ಬೇಕಿದ್ರೆ ನೋಡಿ, ಟಚಸ್ ಹಾಕ್ಬೇಕಂದ್ರೆ ಈ ಥರ ಹಾಕ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟು ನಾನು ರೀಸೆಂಟ್ ಬಾಟಮಿಂದ ಟಾಪ್ವರೆಗೂ ಫಿಬೋನಾಚಿ ಎಳಿತೀನಿ. ಅವಾಗ ನೀವು ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸು ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಸೊ ಫಸ್ಟು ಬೈಯಿಂಗ್ ನೋಡಿ ನಾಳೆ. ಅದಕ್ಕೆ ನೋಡಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳೀರಿ. ಅರ್ಥ ಆಯ್ತಾ? ಸೊ ನಾಳೆ ಓಕೆನಾ, ಬೈಯಲ್ಲಿ ಮಾಡ್ತೀರಾ ಅಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಬೈ ವೆನ್ ಪ್ರೈಸ್ ಕ್ರಾಸಸ್ 1157. ಅರ್ಥ ಆಯ್ತಾ? 1157 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 1164. ಟಾರ್ಗೆಟ್ ನಂಬರ್ 2 is gonna be at 1172. 1157 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ. 1164 will be your target number 1, 1172 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೋ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ? ಸೊ ಸೆಲ್ ಮಾಡಿ ಅಂದರೆ 1144 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 1138. 1138 will be target number 1. Target number 2 is gonna be 1132. 1144 ಲೆವೆಲ್ಸ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1138 will be target number 1. 1132 will be target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.